ಮಂಗಳೂರಿನಲ್ಲಿ ನಗರ ಭಾಗದಲ್ಲಿ ಒಂದು ಜೈಲಿದೆ. ಆ ಜೈಲಿನದು ನನಗೆ ಯಾವಾಗ ಸಮಸ್ಯೆ, ಜೈಲಿನ ಸಮಸ್ಯೆ ಅಂತ ಹೇಳಿದ್ರೆ ಜೈಲು ಜನರಿಗೆ ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಈ ನಗರ ಭಾಗದಲ್ಲಿರುವ ಕಾರಣ ಅದಕ್ಕೆ ನಮಗೆ ಬೇರೆ ಬೇರೆ ರೀತಿಯ ತೊಂದರೆಗಳಾಗುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ಅದು ಪೊಲೀಸ್ ಇಲಾಖೆ ಮತ್ತು ನಿಮ್ಮ ಜೈಲು ಮತ್ತು ಬಂದಿಖಾನೆ ಇಲಾಖೆ ಪ್ರಮುಖರಿಗೆ ಗೊತ್ತಿದೆ. ಈಗಾಗಲೇ ಜೈಲು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಕೆಲಸ ಕಾರ್ಯಗಳಾಗಿದೆ. ಅದಕ್ಕೆ ಕಂಪೌಂಡ್ ಹಾಲ್ನ ಕಾಮಗಾರಿಗಳಿಗೆ ಸರಿಸುಮಾರು ಒಂದು 50-70 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ, ಅಂದರೆ ಬಹಳ ದೊಡ್ಡ ಕಂಪೌಂಡ್ ಹಾಲ್ ಮತ್ತು ಅದು ಎತ್ತರದ ಕಂಪೌಂಡ್ ಹಾಲ್ ಆಗಬೇಕು, ಸಣ್ಣ ಅನುದಾನ ಆಗುವುದಿಲ್ಲ. PWD ಇಲಾಖೆಯನ್ನು ಒಂದು 50 ಕೋಟಿ ಅನುದಾನವನ್ನು ಗೃಹ ಸಚಿವರು ಕೇಳಿದ್ದಾರೆ ಅಂತ ಹೇಳಿದ ಮಾಹಿತಿ ನನಗೆ ಸಿಕ್ಕಿತು. ಆರು ಬರಡ ನಾವು ಪುರ ಕೆಲವು ದಪ್ಪನೆ ಎಲ್ಲ ಬತ್ತಿನ ಬಜೆಟ್ ಅಡಿ ಕೊರತೆ ಬಂದ ಖುಷಿ ಆಗ್ತದೆ. ಒಂದು ಆ್ಯಕ್ಚುಲಿ ಸ್ಪೀಕರ್ ಬರೋಣ ಅನ್ಕೊಂಡು ಅರ್ಣ ಸೇತ ಹೋಗ್ತದೆ. ಸರ್, ನನಗೊಂದು ಖುಷಿ ಆಯಿತು, ನಿಮಗೆ ಕರೆ ಬಂದಾಗ ಏನಾದರೂ ವಿಶೇಷ ಇರ್ಬೋದು ನಿಮಗೆ ಅಂತೇಳಿ ನಾನು ಖುಷಿ ಪಟ್ಟು ಎಲ್ಲ ಇಲ್ಲಿ ಹೇಳಿದೆ, ಎಲ್ಲರ ಹತ್ರ ಹೇಳಿಲ್ಲ. ಹಾಗಾಗಿ ಮಾನ್ಯ ಗೃಹ ಸಚಿವರು ಮಂಗಳೂರಿನಲ್ಲಿ ಒಂದು ಜೈಲಿದೆ ಸರ್. ತಾವು ಮೊನ್ನೆ ನನಗೆ ವಿಧಾನಸೌಧದ ಅಧಿವೇಶನದಲ್ಲಿ ನಾನು ಎದುರುಗಡೆ ಇದ್ದಾಗ ನನ್ನನ್ನು ಕರೆದು ನಿಮ್ಮ ಹತ್ರ ಕೂತ್ಕೊಂಡು ಎಲ್ಲ ಮಾಹಿತಿಯನ್ನು ತಗೊಂಡ್ರಿ. ಮತ್ತು ಈಗಾಗಲೇ ನಿಮಗೆ ಇಲಾಖೆ ವತಿಯಿಂದ ಕೂಡ ಮಾಹಿತಿ ಬಂದಿದೆ ಅಂತ ಹೇಳೋದು ಹೇಳಿದ್ದೀರಿ. PWD ಇಲಾಖೆಯಿಂದ ತಾವು ಒಂದು 50 ಕೋಟಿಯಷ್ಟು ಮಂಗಳೂರಿನಲ್ಲಿ ನಗರ ಭಾಗದಲ್ಲಿ ಒಂದು ಜೈಲಿದೆ. ಆ ಜೈಲಿನದು ನನಗೆ ಯಾವಾಗ ಸಮಸ್ಯೆ, ಜೈಲಿನ ಸಮಸ್ಯೆ ಅಂತ ಹೇಳಿದ್ರೆ ಜೈಲು ಜನರಿಗೆ ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಈ ನಗರ ಭಾಗದಲ್ಲಿರುವ ಕಾರಣ ಅದಕ್ಕೆ ನಮಗೆ ಬೇರೆ ಬೇರೆ ರೀತಿಯ ತೊಂದರೆಗಳಾಗುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ಅದು ಪೊಲೀಸ್ ಇಲಾಖೆ ಮತ್ತು ನಿಮ್ಮ ಜೈಲು ಮತ್ತು ಬಂದಿಖಾನೆ ಇಲಾಖೆ ಪ್ರಮುಖರಿಗೆ ಗೊತ್ತಿದೆ. ಈಗಾಗಲೇ ಜೈಲು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಕೆಲಸ ಕಾರ್ಯಗಳಾಗಿದೆ. ಅದಕ್ಕೆ ಕಂಪೌಂಡ್ ಹಾಲ್ನ ಕಾಮಗಾರಿಗಳಿಗೆ ಸರಿಸುಮಾರು ಒಂದು 50-70 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ, ಅಂದರೆ ಬಹಳ ದೊಡ್ಡ ಕಂಪೌಂಡ್ ಹಾಲ್ ಮತ್ತು ಅದು ಎತ್ತರದ ಕಂಪೌಂಡ್ ಹಾಲ್ ಆಗಬೇಕು, ಸಣ್ಣ ಅನುದಾನ ಆಗುವುದಿಲ್ಲ. PWD ಇಲಾಖೆಯನ್ನು ಒಂದು 50 ಕೋಟಿ ಅನುದಾನವನ್ನು ಗೃಹ ಸಚಿವರು ಕೇಳಿದ್ದಾರೆ ಅಂತ ಹೇಳಿದ ಮಾಹಿತಿ ನನಗೆ ಸಿಕ್ಕಿತು. ಆರು ಬರಡ ನಾವು ಪುರ ಕೆಲವು ದಪ್ಪನೆ ಎಲ್ಲ ಬತ್ತಿನ ಬಜೆಟ್ ಅಡಿ ಕೊರತೆ ಬಂದ ಖುಷಿ ಆಗ್ತದೆ. ಒಂದು ಆ್ಯಕ್ಚುಲಿ ಸ್ಪೀಕರ್ ಬರೋಣ ಅನ್ಕೊಂಡು ಅರ್ಣ ಸೇತ ಹೋಗ್ತದೆ. ಸರ್, ನನಗೊಂದು ಖುಷಿ ಆಯಿತು, ನಿಮಗೆ ಕರೆ ಬಂದಾಗ ಏನಾದರೂ ವಿಶೇಷ ಇರ್ಬೋದು ನಿಮಗೆ ಅಂತೇಳಿ ನಾನು ಖುಷಿ ಪಟ್ಟು ಎಲ್ಲ ಇಲ್ಲಿ ಹೇಳಿದೆ, ಎಲ್ಲರ ಹತ್ರ ಹೇಳಿಲ್ಲ. ಹಾಗಾಗಿ ಮಾನ್ಯ ಗೃಹ ಸಚಿವರು ಮಂಗಳೂರಿನಲ್ಲಿ ಒಂದು ಜೈಲಿದೆ ಸರ್. ತಾವು ಮೊನ್ನೆ ನನಗೆ ವಿಧಾನಸೌಧದ ಅಧಿವೇಶನದಲ್ಲಿ ನಾನು ಎದುರುಗಡೆ ಇದ್ದಾಗ ನನ್ನನ್ನು ಕರೆದು ನಿಮ್ಮ ಹತ್ರ ಕೂತ್ಕೊಂಡು ಎಲ್ಲ ಮಾಹಿತಿಯನ್ನು ತಗೊಂಡ್ರಿ. ಮತ್ತು ಈಗಾಗಲೇ ನಿಮಗೆ ಇಲಾಖೆ ವತಿಯಿಂದ ಕೂಡ ಮಾಹಿತಿ ಬಂದಿದೆ ಅಂತ ಹೇಳೋದು ಹೇಳಿದ್ದೀರಿ. PWD ಇಲಾಖೆಯಿಂದ ತಾವು ಒಂದು 50 ಕೋಟಿಯಷ್ಟು